ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನೀವೇ ಮಾತಾಡ್ತಿದ್ದೆ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ, ಎಲ್ಲನೂ ನಾನು ಬೆಳಗ್ಗೆನೇ ಕ್ಲೀನ್ ಮಾಡಿದ್ದೀನಿ. ಯಾಕಂದರೆ ಇನ್ನು ರಾತ್ರಿ ಎಲ್ಲ ಪಾತ್ರೆ ಎಲ್ಲ ವಾಶ್ ನನ್ನ ಮಗಳೇ ಮಾಡಿಲ್ಲ ಫ್ರೆಂಡ್ಸ್. ಹಂಗಾಗಿ ಈಗ ನಾನು ಯಾಕೆಂದರೆ ನಮಗೆ ಈ ಸಲ ಪೂಜೆ 8 ಗಂಟೆ ಮೇಲೇ ಪೂಜೆ ಮಾಡೋದು ಅಂತ ಹೇಳಿದ್ದಾರೆ. ಯಾಕಂದರೆ ಅವರೂ ವರ್ಕ್ ಮಾಡ್ತಾರೆ, ನಮಗೆ ಪೂಜೆ ಮಾಡಿಕೊಡೋರು ಅವರು ಇಂಜಿನಿಯರು ಮತ್ತು ಪುರೋಹಿತ್ಕೇನು ಮಾಡ್ತಾರೆ. ನಮಗೆ 10 ಇಯರ್ಸಿಂದ ಅವರೇ ನಮಗೆ ಯಾವುದೇ ಪೂಜೆ ಆದರೂ ಬಂದು ಮಾಡೋದು. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಗಣೇಶ ಹೋಮ, ನವಗ್ರಹ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆ. ಇದು ಫ್ರೆಂಡ್ಸ್ ನಂದು 3ನೇ ವರ್ಷದ ಪೂಜೆ. ನಂದು 4 ವರ್ಷ ಹರಿಸ್ಕೊಂಡಿದ್ದೆ ಒಳ್ಳೆಯದಾಗಲಿ ಪೂಜೆ ಮಾಡ್ತೀವಿ ಅಂತ. ಆದರೆ ಫ್ರೆಂಡ್ಸ್, ಇವಾಗ ನಾನು ಯಾವಾಗಲೂ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಫ್ರೆಂಡ್ಸ್, ನಮಗೆ ಪೂಜೆ ಮಾಡಿರೋದ್ರಿಂದ ನನಗೆ ಒಳ್ಳೆಯದೇ ಆಗಿದೆ, ಯಾವುದೂ ಏನು ಕೆಟ್ಟದ್ದಾಗಲಿಲ್ಲ ಫ್ರೆಂಡ್ಸ್. ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯದು ಕೆಟ್ಟದ್ದು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾವು ದೇವ್ರನ್ನ ದೂಷಿಸೋಕ್ಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್, ನಮಗೆ ತಕ್ಕ ಮಟ್ಟಿಗೆ ದೇವರು ನನಗೆ ದುಡ್ಕೊಂಡು ತಿನ್ನೋ ಶಕ್ತಿನೂ ಕೊಟ್ಟಿದ್ದಾನೆ, ಒಳ್ಳೆಯದು ಮಾಡಿದ್ದಾನೆ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಇದು ಬಂದು ಅರ್ಧ kg ರವೆ ಮತ್ತು ಇದು ಸಜ್ಜಿಗೆ ನಾವೇ ಮಾಡಬೇಕು ಪ್ರಸಾದ ಅಂತ ಹೇಳಿದ್ದಾರೆ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ಎತ್ತಿಕ್ಕಿದ್ದೀನಿ. ಇನ್ನು ನಾನು ರೆಡಿ ಮಾಡಿಲ್ಲ ಫ್ರೆಂಡ್ಸ್. ರೆಡಿ ಮಾಡುವಾಗ ನಾನು ನಿಮಗೆ ಅದರದ್ದು ವೀಡಿಯೋ ಮಾಡಾಕ್ತೀನಿ, ಯಾವ ರೀತಿ ಪ್ರಸಾದನ ಮಾಡ್ತೀನಿ ಅಂತ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾನು 1/4 ಲೀಟ್ರ್ ಹಾಲನ್ನ ತಂದಿದ್ದೀನಿ. ಇದು ಮನೆಗೆ ಕಾಫಿಗೂ ಸ್ವಲ್ಪ ಹಾಲು ಜಾಸ್ತಿ ಹಾಕೋಲ್ಲ, ನನ್ನ ಪ್ರಸಾದಕ್ಕೆ ಸ್ವಲ್ಪನೇ ಹಾಕೋದು ಫ್ರೆಂಡ್ಸ್. ನಾನು 4 o'clock 4 ಗಂಟೆಗೆ ಎದ್ದು ರಾತ್ರಿ ನಾನು ಮಲ್ಕೊಂಡಾಗಲೇ 12 ಗಂಟೆ ಆಯಿತು. ಯಾಕೆಂದರೆ ಫ್ರೆಂಡ್ಸ್, ನಾನು ಒಂದು ದಿನ ಮುಂಚೆ ಎಲ್ಲನೂ ಕೆಲಸ ರೆಡಿ ಮಾಡ್ಕೊತಾ ಇದ್ದೆ. ಈ ಸಲ ನಾನು ಕೆಲಸಕ್ಕೆ ಹೋಗಿದ್ದೆ, ಹಂಗಾಗಿ ನನಗೆ ಒಂದು ದಿವಸ ಮುಂಚೆ ಏನೂ ಮಾಡೋಕ್ಕಾಗಲಿಲ್ಲ. ನೆನ್ನೆ ನಾನು 4 o'clock 4:30 ಬಂದು 2 hour 2 hour ಮಲಗಿದ್ದೆ. ಆಮೇಲೆ ಎದ್ದು ಸ್ವಲ್ಪನೇ ಕೆಲಸ ಮಾಡಿ ಮತ್ತೆ ಮಲ್ಕೊಂಬಿಟ್ಟೆ ಫ್ರೆಂಡ್ಸ್. ಯಾಕೋ ಆಗಲಿಲ್ಲ ನನಗೆ ನಿದ್ದೆಗೆಡೋಕ್ಕೆ, ಹಂಗಾಗಿ ಮಲ್ಕೊಂಡೆ ಫ್ರೆಂಡ್ಸ್. ನಾನು ನೋಡಿ ನೆನ್ನೆ ರಾತ್ರಿ ನಾನು ಅವರೆಕಾಯಿ ತಂದು ಅವರೆಕಾಳು ಮತ್ತು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ. ಮತ್ತು ಫ್ರೆಂಡ್ಸ್, ನಾವೇನು ಈ ಸಲ ಊಟಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ನಾವು ಫಸ್ಟ್ನೇ ವರ್ಷವೇ ಎಲ್ರಿಗೂ ಊಟ ಹಾಕಿದ್ದೀವಿ. ಫಸ್ಟ್ನೇ ವರ್ಷ ಮಾಡಿದಾಗಲೇ ಫ್ರೆಂಡ್ಸ್, ಅದು ನಮಗೆ ಸೇರ್ಕೊಂಡಿದ್ದು. ನಾವು ಊಟ ಹಾಕೋಕ್ಕಾದ್ರೂ ಹಾಕ್ಬೋದು, ಬಿಡೋಕ್ಕಾದ್ರೂ ಬಿಡೋದು ಫ್ರೆಂಡ್ಸ್. ಆಮೇಲೆ ನೋಡಿ, ನಾನು ಸ್ಕ್ರೀನೆಲ್ಲ ಇವಾಗ ಚೇಂಜ್ ಮಾಡಿದ್ದೀನಿ. ಅದು ಬ್ಲ್ಯಾಕ್ ಇತ್ತಲ್ಲ, ಅದನ್ನೆಲ್ಲ ತೆಗೆದು ಈಗ ಮಾರ್ನಿಂಗೇ ಇದನ್ನೆಲ್ಲ ಚೇಂಜ್ ಮಾಡಿದ್ದೀನಿ ನೋಡಿ. ಬ್ಲೂ ಕಲರ್ ಫಸ್ಟ್ ಯಾವುದಿತ್ತು ಅದೇ ಹಾಕಿದ್ದೀನಿ. ನನ್ನ ಹತ್ರ 2 ಸೆಟ್ಟು ಇರೋದು. ಹಂಗಾಗಿ ಫ್ರೆಂಡ್ಸ್, ಇವಾಗ ಒಂದು ತೆಗ್ದಿದ್ದೀನಿ, ಒಂದು ಸೆಟ್ನ ಇವಾಗ ಹಾಕಿದ್ದೀನಿ. ಈಗ ಫ್ರೆಂಡ್ಸ್, ದೇವ್ರ ಮನೇಲಿ ಹೆಂಗೆ ಅಂದರೆ ಇವತ್ತು ನಾವು 2 ಕಳಸ ಮಾಡಲ್ಲ, ಅವರೇ ಒಂದು ಕಳಸ ಮಾಡ್ತಾರೆ. ಆಮೇಲೆ ಪೂಜೆದು ಹೂವೆಲ್ಲ ಇದೆ ಫ್ರೆಂಡ್ಸ್, ನಾನು ಆಮೇಲೆ ಮುಟ್ಸೋಣ ಅಂತ ಹಾಗೆ ಇದ್ದೀನಿ ನೋಡಿ. ದೇವ್ರ ಮನೇಲಿ ನಾನೆಲ್ಲನೂ ಇಲ್ಲಿ ಪೂರ್ತಿ ರೆಡಿ ಮಾಡಿದ್ದೀನಿ, ಖಾಲಿ ಬಿಟ್ಟಿದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ಈ ಕಡೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಎಲ್ಲ ಈ ಕಡೆ ಇತ್ತು ನಮ್ಮದು. ಆಮೇಲೆ ಫ್ರೆಂಡ್ಸ್, ಇದು ಸ್ಕ್ರೀನು ಹಾಕಬೇಕು. ಇದು ಒಬ್ರಿಗೆ ಹಾಕೋಲ್ಲ, ನಾನು ಇನ್ನೂ ಎತ್ತಿಕ್ಕಿದ್ದೀನಿ ಹಾಕೋದಕ್ಕೆ. ಆಲ್ರೆಡಿ ಇದು ಸ್ಕ್ರೀನು ನಿಮಗೆ ತೋರಿಸಿದ್ದೀನಿ. ಹಿಂದೆ ಕಣ್ಸೋಕ್ಕೆ ಗೋಡೆಗೆ ಎತ್ತಿಕ್ಕಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನಮಗೆ ಅವರು ಪೂಜೆಗೆ ಎಲ್ಲನೂ ಅಮೌಂಟ್ ಅವ್ರಿಗೆ ಕೊಟ್ಟರು ನೋಡಿ ಫ್ರೆಂಡ್ಸ್. ಇದು ಬಂದು ಮಿರರ್, ಇದು ಶೋಕೇಶ್. ಇದನ್ನೆಲ್ಲ ನಾನು ಈ ಕಡೆಗೆ ಶಿಫ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಎಲ್ಲ ಅಮೌಂಟ್ ಕೊಟ್ಟರು ನಮಗೆ ಸ್ವಲ್ಪ ಏನಾದರೂ ತರೋಕೆ ಹೇಳಿರ್ತಾರೆ ಫ್ರೆಂಡ್ಸ್. ತೆಂಗಿನಕಾಯಿ ಅಂತೂ ತುಂಬ ರೈಟ್ ಆಗಿದೆ, 50 ರೂಪಾಯಿ ಒಂದು ತೆಂಗಿನಕಾಯಿ ನೋಡಿ ಫ್ರೆಂಡ್ಸ್. 10 ಹೇಳಿದ್ರು 10 ತಂದಿದ್ದೀನಿ. ಇದು ಬಂದು ಫ್ರೆಂಡ್ಸ್, ನಾನು ಫ್ರೂಟ್ ಇನ್ನೂ ತಂದಿದ್ದೀನಿ, ಅವರು ತಗೊಂಡು ಬರ್ತಾರಲ್ಲ ಅದಕ್ಕೆ. ನಾನು ನೋಡಿ ಫ್ರೆಂಡ್ಸ್, 5 ಥರ ಹಣ್ಣು ಹೇಳಿದರು ಇದು ಮಾಡೋದಕ್ಕೆ. ಇದು ರುದ್ರಾಭಿಷೇಕ ಇದು ಮಾಡ್ತಾರಲ್ಲ ಅದು ನೋಡಿ. ಆಪಲ್ಲು, ಆರೆಂಜು ಮತ್ತು ದಾಳಿಂಬೆ, ಮೋಸಂಬೆ, ಕಪ್ಪು ದ್ರಾಕ್ಷಿ ಮತ್ತು ಇನ್ನೊಂದು ದ್ರಾಕ್ಷಿ, ಬನಾನ. ಒಟ್ಟು ಫ್ರೆಂಡ್ಸ್, ನಾನು 6 ಥರ ತಂದಿದ್ದೀನಿ. ಅವರು ಯಾವುದಾದ್ರೂ ಹಾಕ್ಲಿ ಅಂತ ಫ್ರೆಂಡ್ಸ್. ಹಾಲು ನಾರ್ಮಲ್ ಅರ್ಧ ಲೀಟ್ರು ನಾರ್ಮಲ್ ಮೊಸರು ತೊಗೊಂಡು ಬಂದಿದ್ದೀನಿ. ಬೆಳಗ್ಗೆನೇ ಹೋಗಿ ತಂದೆ. ಈ ದಿನ ಫ್ರೆಂಡ್ಸ್ ಎಲ್ಲನೂ ನಾನು ವಾಶ್ ಮಾಡಿಟ್ಟಿದ್ದೀನಿ. ಅವರು ಯಾವುದೇ ವರ್ಷವೂ ನನಗೆ ಇದೇ ಬಿಂದಿಗೆಯಲ್ಲಿ ಕಳಸ ಇಡಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಅದೇ ಬಿಂದಿಗೆನ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನೋಡಿ, ನಾನು ದೀಪದ ಕಂಬ 2ನ ವಾಶ್ ಮಾಡಿ ಇಟ್ಟಿದ್ದೀನಿ. ಅವರು 2 ಅಂಟಿಸೋದು. ಇದು ನನಗೆ ಮನೆ ಒಳಗಡೆ 2 ಜಾಗದಲ್ಲಿ ದೀಪ ಅಂಟಿಸಂಗಿಲ್ವಲ್ಲ, ಅದಕ್ಕೋಸ್ಕರ ಇದು ಎಲ್ಲ ಬೆಳಗ್ಗೆನೇ ವಾಶ್ ಮಾಡಿರೋದು ಫ್ರೆಂಡ್ಸ್. ಇದೆಲ್ಲ ನಾನು ರಾತ್ರಿ ಏನು ಮಾಡಿಲ್ಲ ಫ್ರೆಂಡ್ಸ್. ಇದು ಒಂದು ಮಾವಿಂದು ಎಕ್ಸ್ಟ್ರಾ ಇಟ್ಟಿದ್ದೀನಿ ಎಲೆನ. ಯಾಕೆ ಅಂದರೆ ಅವರು ಕಳ್ಸೋಕ್ಕೆ ಏನಾದರೂ ಎಲೆನ ಇಡ್ಬೋದು ಅಂತ. ಇದೊಂಥರ ತುಂಬ ಚೆನ್ನಾಗಿತ್ತು, ಅದಕ್ಕೆ ಇದು ಇಟ್ಟಿದ್ದೀನಿ ನೋಡಿ. ದೇವ್ರ ಮನೆ ಹತ್ರ ಒಂದೇ ಒಂದು ಸಿಕ್ಕಿದ್ದೀನಿ. ಮತ್ತು ನೋಡಿ, ಇದು ಒಂದೇ ಒಂದು ಇಟ್ಟಿದ್ದೀನಿ. ಯಾಕಂದರೆ ಎಲೆ ತುಂಬ ಚೆನ್ನಾಗಿತ್ತಲ್ಲ, ಕಳ್ಸೋಕ್ಕೆ ಇಡ್ಬೋದು ಅಂತ ಫ್ರೆಂಡ್ಸ್. ಬಾಳೆಕಂದು ನನಗೆ ಎಲ್ಲೂ ಸಿಕ್ಕಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರಿದ್ದಾರೆ, ಅವ್ರಿನ್ನೂ ಎದ್ದೇಳಲಿಲ್ಲ. ಅವ್ರು ಎದ್ದ ಮೇಲೆ ಹೋಗಿ ಅಲ್ಲಿ 2 ತರ್ತೀವಿ. ಅವರೂ ಎಲ್ಲೂ ಸಿಕ್ಕಿಲ್ಲ, ಪರವಾಗಿಲ್ಲ ಅಂತ ಇದ್ದಾರೆ. ಆದರೆ ನನಗೆ ಸಮಾಧಾನ ಆಯ್ತಲ್ಲ ಫ್ರೆಂಡ್ಸ್. ನೋಡಿ, ನಾನು ಊರ ಕಡೆ ಹಾಕ್ತೀವಲ್ಲ ಎಳೆ ರಂಗೋಲಿ, ಆ ರಂಗೋಲಿನ ಹಾಕಿದ್ದೀನಿ. ಈ ಬಾಗಿಲಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಇನ್ನು ನೋಡಿ ಫ್ರೆಂಡ್ಸ್, ನಾನು ಇದನ್ನೆಲ್ಲ ಆಚೆ ಇಟ್ಟಿದ್ದೀನಿ. ನಂದು ದಿವಾನ್ ಕಾಟು ಮತ್ತು ವಾಟ್ರ್ ತರಬೇಕು. ಅದು ನಾವು ವಾಟ್ರ್ ಫ್ರೀಜರ್ ಇದೆ, ಅಕ್ವಾಗಾರ್ಡ್ ಇದೆ, ಅದರಲ್ಲಿ ನೀರು, ಟ್ಯಾಂಕ್ ನೀರು ಅಂತ ನಾವು ಕುಡಿಯೋಲ್ಲ, ಅದನ್ನು ಆಫ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ತುಳಸಿ ಗಿಡಕ್ಕೆ ಚಿಕ್ಕದೇ ರಂಗೋಲಿನ, ಅಲ್ಲಿಗೆ ಇನ್ನೂ ನಾನು ದೀಪ ಅಂಟಿಸ್ತಿಲ್ಲ. ಏನಂದರೆ ದೀಪ ಒಂದು ಮೇಲೆ ಗ್ಲಾಸ್ ಹಾಕೋದು ತಂದಿದೆ, ಅದನ್ನು ನನ್ನ ಮಗಳು ಒಡೆದಾಕಿದ್ದಾಳೆ. ಈಗ ಅದು ಗಾಳಿಗೆ ಹೋಗುತ್ತೆ. ಬೇರೆ ದೀಪ ಮೇಲಿಟ್ಟಿದ್ದೀನಿ, ಇನ್ನೂ 2 ಇದೆ, ಅದನ್ನು ಎತ್ಕೋಬೇಕು ನೋಡಿ ಫ್ರೆಂಡ್ಸ್. ರಾತ್ರಿ ನಾನು ಸ್ಟೇರ್ ಕೇಸ್ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ವಾಶ್ ಮಾಡಿ
ಇಟ್ಟಿದೆ ಫ್ರೆಂಡ್ಸ್. ಅದಕ್ಕಿಂತ ನಾನು ಆ ದೀಪನ ಅಂಟಿಸ್ತಿದ್ದೆ, ಯಾಕೆಂದರೆ ಇನ್ನು ಪೂಜೆ ಸ್ಟಾರ್ಟ್ ಆಗೋದು 9 ಗಂಟೆಗಲ್ವ ಫ್ರೆಂಡ್ಸ್. ನೋಡಿ, ಇದು ಹೋದ ವರ್ಷ ಬೂದ್ಗುಂಬಳಕಾಯಿ. ಅದು ಏನಾದರೂ ಕೆಟ್ಟೋದ್ರೆ ನಾವು ನೇತಾಕಿರೋದು ಅಲ್ಲಿಗೆ ಹಾಕಿರೋದು. ಅದೇನಾದರೂ ಕೆಟ್ಟೋದ್ರೆ ನಮಗೆ ಎಲ್ಲರಿಗೂ ಯಾರಿಗಾದ್ರೂ ದೃಷ್ಟಿ ಆಗಿದೆ ಅಂತ ಅರ್ಥ ಅನ್ನುತ್ತೆ. ಯಾಕೆಂದರೆ ಅದನ್ನು ಇನ್ನೂ ನಾನು ತೆಗಿಲಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅವರು ಇವಾಗ ನಮಗೆ ಹೊಸಾದು ಕೊಡ್ತಾರಲ್ಲ, ಹೊಸಾದು ಕೊಟ್ಟಾಗ ನಾನು ಅದನ್ನು ತೆಗೆದು ಅಲ್ಲಿಗೆ ಅದನ್ನು ಹಾಕ್ತೀನಿ. ನೋಡಿ, ಇದು ಹೋದ ವರ್ಷದ್ದು ಬೂದ್ಗುಂಬಳಕಾಯಿ ಬಾಗಿಲಿಗೆ ಹಾಕಿ ನೋಡಿ ಫ್ರೆಂಡ್ಸ್. ಮಾವಿನ ಸೊಪ್ಪು ನಾನು ತಂದಿದ್ದೆ. ಆಮೇಲೆ ಫ್ರೆಂಡ್ಸ್, ಇದು ನಮಗೆ ಕಣ್ಣು ದೃಷ್ಟಿದು ಬರುತ್ತಲ್ಲ, ಇದು ಫೋಟೋ ನಮ್ಮ ಅಲ್ಲೊಬ್ಬರು ಮುಂದ್ಗಡೆ ಮನೆ ಇದ್ದಾರೆ, ಅವರು ತಗೊಬಂದ್ಕೊಟ್ಟು ನೋಡಿ. ರಂಗೋಲಿ ನಾನು ಹಾಕಿ ನೋಡಿ ಫ್ರೆಂಡ್ಸ್. ಇವಾಗ ಆಚೆಯಿಂದ ತೋರಿಸಿ ನೋಡಿ ನಮ್ಮ ಮನೆ ಹಾಲು. ಅದು ದೇವ್ರ ಮನೆ. ಹಾಲು ನೋಡಿದ್ರೆ ಏನಂದರೆ ಫ್ರೆಂಡ್ಸ್, ನಮ್ಗೆ ಹಾಲು ದೊಡ್ಡದಿದೆ, ಅದು ಬೆಡ್ರೂಮು. ಇನ್ನೂ ಎದ್ದಿಲ್ವಲ್ಲ ನೋಡಿ ಫ್ರೆಂಡ್ಸ್. ಇದೇ ನಮ್ಮ ಮನೆ ಹಾಲು. ಈ ಕಡೆಯಿಂದ ಈ ಕಡೆಗೆ ಶಿಫ್ಟ್ ಮಾಡಿಸಿದ್ದೀನಿ ಫ್ರೆಂಡ್ಸ್. ಹಾಲು ತುಂಬ ದೊಡ್ಡದಿದೆ ನಮಗೆ. ಇದೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ನಾನು ಟಿ ವಿ ಆನ್ ಮಾಡಲಿಲ್ಲ. ನಾನು ಜಾಸ್ತಿ ಏನು ಟಿ ವಿ ನೋಡೋಲ್ಲ ಫ್ರೆಂಡ್ಸ್, FM ಹಾಕೋತೀನಿ. ಈಗ FM ನಾನು ಯಾಕೆ ಹಾಕಲಿಲ್ಲ ಅಂದರೆ ಸೌಂಡ್ ಇರಬಾರ್ದಲ್ಲ. ಸೌಂಡ್ ಇದ್ದರೆ ವೀಡಿಯೋದಲ್ಲಿ ಕಾಪಿ ರೈಟಿಂಗ್ ಬರುತ್ತೆ, ಅದಕ್ಕೋಸ್ಕರ ನಾನು ಅದನ್ನು ಹಾಕಲಿಲ್ಲ. ನೋಡಿದ್ರೆ ಫ್ರೆಂಡ್ಸ್, ಕಿಚನ್ ತೋರಿಸ್ತೀನಿ ಬನ್ನಿ. ಬೆಡ್ರೂಮಲ್ಲಿ ಇನ್ನೂ ಮಲಗಿದ್ದಾರೆ ಫ್ರೆಂಡ್ಸ್, ಯಾರೂ ಎದ್ದಿಲ್ವಲ್ಲ ಅದು. ನೋಡಿ ಫ್ರೆಂಡ್ಸ್, ಕಿಚನ್ನು ನಮ್ಮದು. ನಾನು ಇದೇ ಥರ ಜೋಡಿಸ್ಕೊಂಡಿರೋದು. ನೋಡಿದ್ರೆ ಫ್ರೆಂಡ್ಸ್, ಅಕ್ವಾಗಾರ್ಡ್ ಇದೆ, ಆಫ್ ಮಾಡಿದ್ದೀನಿ, ನಾನು ಆನ್ ಮಾಡಲಿಲ್ಲ. ಇಲ್ಲಿ ಇದೊಂದೇ ಶೆಲ್ಪು ನಮಗೆ ಕಿಚನಲ್ಲಿ. ಇನ್ನು ಈ ಕಡೆ ಇದೊಂದು ಶೆಲ್ಪು, ಇನ್ನು ಕೆಳಗಡೆ ಎಲ್ಲ ಇದ್ದರೆ ನಾನು ಆಲ್ರೆಡಿ ಯಾವಾಗಾದರೂ ಒಂದು ಸರಿ ನನ್ನ ಮನೇನ ತೋರಿಸಿರ್ತೀನಿ ಫ್ರೆಂಡ್ಸ್. ಆ ಥರ ಏನು ನಾನು ಹೋಮ್ ಟೂರ್ ಅಂತ ಏನು ಎಕ್ಸ್ಟ್ರಾ ಮಾಡಲಿಲ್ಲ. ವಾಟ್ರ್ ಇಲ್ಲ, ಖಾಲಿ ಆಗಿದೆ. ಇದು ಅಕ್ವಾಗಾರ್ಡು ನಮ್ಮದು ಓನರು ಟ್ಯಾಂಕರ್ ನೀರು ಹಾಕ್ಸ್ತಾರಲ್ಲ, ಅದಕ್ಕೆ ನನ್ನ ಮಗಳು ಅದನ್ನು ಆಫ್ ಮಾಡಿದ್ದಾಳೆ. ಬೇಡ, ನಾನು ಅದು ಕುಡಿಯೋಲ್ಲ ಅಂತ ಅದಕ್ಕೆ ಆಫ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಪೂಜೆ ರೆಡಿಯಾಗಿದೆ ಫ್ರೆಂಡ್ಸ್. ಇದು 3ನೇ ವರ್ಷದ ಪೂಜೆ ನಮ್ಮದು, ಸತ್ಯನಾರಾಯಣ ಪೂಜೆ. ಇದು ಫ್ರೆಂಡ್ಸ್, ನಾನು ಊಟಿಗೆ ಹೋಗಿದ್ನಲ್ಲ, ಆವಾಗ ಅಲ್ಲಿ ಕಾಫಿ ತೋಟದಲ್ಲಿ ಆ ಥರ ಫೋಟೋನ ನಾನು ತಕ್ಕೊಂಡಿದ್ದೆ. ಇನ್ನು ದೇವ್ರ ಮನೆ ಇವಾಗಲೇ ಪೂಜೆ ಮಾಡಲ್ಲ ಫ್ರೆಂಡ್ಸ್, ಅವ್ರು ಬರಲಿ, ಎಲ್ಲನೂ ಅವ್ರು ಮಾಡಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಆಚೆ ಎಲ್ಲ ಫ್ರೆಂಡ್ಸ್ ರಂಗೋಲಿ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ. ಇದು ಭತ್ತದ್ದು ನಾನು ಯಾವಾಗಲೂ ಹಾಕಿದ್ದೀನಿ, ನಿಮಗೆ ತೋರಿಸಿದ್ದೀನಿ. ಇನ್ನು ಮೇಲೆ ಗಿಡದಲ್ಲಿ ಏನೋ ಹೋಗ್ಬಿಟ್ಟೈತೋ ಗೊತ್ತಿಲ್ಲ. ಇಷ್ಟು ನಂದು ರೆಡಿ ಆಗೈತೆ. ಅವ್ರು ಬರೋದು ಫ್ರೆಂಡ್ಸ್ 8 ಗಂಟೆಗೆ. ಅವ್ರು 8 ಗಂಟೆಗೆ ಬಂದು ಎಲ್ಲನೂ ಅರೇಂಜ್ ಮಾಡ್ಕೊಂಡು ಎಲ್ಲನೂ ರೆಡಿ ಮಾಡ್ತಾರೆ. ಅವ್ರದ್ದೆಲ್ಲ ಅರೇಂಜು ಯಾವ ರೀತಿ ಇರುತ್ತೆ ಅಂತ ನಿಮಗೆ ನೋಡಿ ಫ್ರೆಂಡ್ಸ್. ನಾನು ತೂಗು ಎಲೆನ ಕೆಳಗಡೆ ಇಟ್ಟಿದ್ದೀನಿ. ಯಾಕೆ ಅಂದರೆ ಇವಾಗ ಅವಳೇನೋ ಆಟ ಆಡಲ್ವಲ್ಲ, ಅದಕ್ಕೋಸ್ಕರ ತೂಗು ಎಲೆನ ತೆಗೆದು ಕೆಳಗಡೆ ಇಟ್ಟಿದ್ದೀನಿ, ಟಚ್ಚಾಗುತ್ತೆ ಅಂತ. ಇವಾಗ ಇದು ಐರನ್ ಟೇಬಲ್ಲು ಮತ್ತು ಇದು ಎಲ್ಲ ಆಚೆ ಇಟ್ಟಿದ್ದೀನಿ. ಯಾಕಂದರೆ ನೋಡಿ ಫ್ರೆಂಡ್ಸ್, ಇನ್ನೂ ಆ ದೀಪನ ಅಂಟಿಸ್ತಿಲ್ಲ. ನಮ್ಮ ಮನೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಇದು ನಮ್ಮದು ಬಾಡಿಗೆ ಮನೆಯೇ, ಅದು ಫ್ರೆಂಡ್ಸ್ ಇಲ್ಲಿ ತೋರಿಸ್ಬೇಕಲ್ಲ ನೋಡಿ ಫ್ರೆಂಡ್ಸ್. ಇದು ಪೂರ್ತಿ ನಮ್ಮದು ಹಾಲು. ಸ್ಕ್ರೀನೆಲ್ಲ ಇವತ್ತು ಚೇಂಜ್ ಮಾಡಿದ್ದೀನಿ, ನಮ್ಮದು ಹಾಲು. ಈಗ ಈ ಕಡೆಗೆ ಇಟ್ಟಿದ್ದೀನಿ, ಇದು ಶೋಕೇಶು ಮತ್ತು ಇದೆಲ್ಲ. ಆಮೇಲೆ ಪೂಜೆ ಎಲ್ಲ ಮುಗಿದು, ಪೂಜೆ ಯಾವಾಗಲೂ ಇಲ್ಲೇ ಮಾಡ್ತಾರೆ ನೋಡಿ. ಅದು ಹಾಕಿದ್ದೀನಿ ಆ ಸ್ಕ್ರೀನ್ನ, ಅದು ಫುಲ್ ಬರುತ್ತೆ. ನಾನು ಪೂಜೆ ಯಾವಾಗಲೂ ಈ ಸೈಡೇ ಮಾಡೋದು. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಾವು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.